ನಮಸ್ಕಾರ, ಆರ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ರೈತ ವಿರೋಧಿ ಕಾಯ್ದೆ ವಿರೋಧಿಸಿ ಕರ್ನಾಟಕ ಬಂದ್. ಚಿಕ್ಕೋಡಿಯಲ್ಲಿ ರೈತರಿಂದ ಪ್ರತಿಭಟನೆ ಪ್ರಾರಂಭ. ಪಟ್ಟಣದ ಬಿಕೆ ಕಾಲೇಜ್ ಹತ್ತಿರ ಸಂಕೇಶ್ವರ ಅಂಕಲಿ ರಸ್ತೆಯಲ್ಲಿ ಪ್ರತಿಭಟನೆ. ಚಿಕ್ಕೋಡಿಯ ವಿವಿಧ ರೈತ ಸಂಘಟನೆಗಳು, ಕರವೇ, ಜಯ ಕರ್ನಾಟಕ ಸಂಘಟನೆ, ದಲಿತ ಸಂಘಟನೆ ಸೇರಿದಂತೆ ಹಲವು ಕನ್ನಡ ಪರ ದಲಿತ ಸಂಘಟನೆಗಳ ಬೆಂಬಲ. ಬಂದ್ ಹಿನ್ನೆಲೆ ಬಿಗಿ ಪೊಲೀಸರು ಬಂದೋಬಸ್ತ್ ನಿಯೋಜನೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯ ಕಟ್ಟೆಚ್ಚರ. ಚಿಕ್ಕೋಡಿಯ ಬಸವೇಶ್ವರ ವೃತ್ತದಲ್ಲಿ ರೈತರ ಪ್ರತಿಭಟನೆ. ರೈತರ ಪ್ರತಿಭಟನೆಗೆ ದಲಿತ ಪರ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳ ಸಾಥ್. ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಮನವಿ. ರೈತ ವಿರೋಧಿ ಕಾಯ್ದೆಗಳನ್ನು ಕೈಬಿಡುವಂತೆ ಮನವಿ ಮಾಡಿದ ರೈತ ಸಂಘಟನೆಗಳು. ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕೈಬಿಡುವಂತೆ ಮನವಿ. ರಾಜ್ಯಾದ್ಯಂತ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕರೆ ಕೊಟ್ಟಿರುವ ಬಂದ್ಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾಮಾನ್ಯವಾಗಿ ಅಂಗಡಿ ಮುಂಗಟ್ಟುಗಳು ಹಾಗೂ ಜನಜೀವನ ಎಂದಿನಂತೆ ಇತ್ತು. ಇನ್ನು ರೈತರ ಪ್ರತಿಭಟನೆ ಕೇವಲ ಸಾಂಕೇತಿಕ ರೂಪದಲ್ಲಿತ್ತು. ಚಿಕ್ಕೋಡಿ, ಅಥಣಿ, ಹುಕ್ಕೇರಿ, ರಾಯಬಾಗ್ ಭಾಗಗಳಲ್ಲಿ ಪ್ರತಿಭಟನೆ ಪರಿಣಾಮಕಾರಿಯಾಗಿರಲಿಲ್ಲ. ಇನ್ನು ಚಿಕ್ಕೋಡಿಯ ಬಿಕೆ ಕಾಲೇಜ್ ಎದುರು ಸಂಕೇಶ್ವರ್ ಜೀವರ್ಗಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಗೆ ಆಗಮಿಸಿದ ರೈತರಿಗೆ ಚಿಕ್ಕೋಡಿ ಪೊಲೀಸರು ನೀರು, ಮಾಸ್ಕ್ ನೀಡಿ ಮಾನವೀಯತೆಯಿಂದ ಮೆರೆದರು. ಇದೇ ಸಂದರ್ಭದಲ್ಲಿ ರೈತ, ಕನ್ನಡ ಪರ, ದಲಿತ ಮತ್ತು ಕಾಂಗ್ರೆಸ್ ಮುಖಂಡರು ಮಾತನಾಡಿದರು. ಒಂದು ಕಾಯಿಪಲ್ಲೆ ಒಂದು ನಿಮ್ಗೆ ಯಾವ್ದು ಹೇಳ್ತಾರ ಅಂದ್ರೆ ಮೆಣಸಿನಕಾಯಿ ಬೆಳಿಬೇಕಂದ್ರೆ ಮೆಣಸಿನಕಾಯಿನೇ ಬೆಳಿಬೇಕು. ಆಮೇಲೆ ನೀವು ಮೆಣಸಿನಕಾಯಿ ಬೆಳೆದ ನಂತರ ಸಾವಿರಾರು ಗಟ್ಟಲೆ ಯಾರೋ ಒಬ್ಬ ಮಮ್ಮರ ಅಥವಾ ಕಲ್ಲಪ್ಪ ಮಲ್ಲಪ್ಪ ಅಂತಾರೆ ಬಂದು ನಿಮ್ಗೆ ಹೆಂಗೆ ತಮಗೆ ಬೇಕಂಗೆ ಅವರು ರೇಟ್ಗಳು ಹೆಚ್ಚು ಮಾಡ್ತಾರೆ. ಆದರೆ ಈ APMC ಕಾಯ್ದೆ ಜಾರಿ ಮಾಡಿರ್ತಂದ್ರೆ ಅದು ಹಂಗಲ್ಲ. ಅದಾನಿಯವರು ₹1 ನಿಮ್ಗೆ ಕೊಡ್ತಾರ, ₹1 ರೇಟ್ ತೊಗೊಂಡ್ರೆ ₹1 ಕೊಟ್ಟು ಗಪ್ಪ ಬರಬೇಕು. ಈ ಥರ ಕಾಯ್ದೆದು ಅರ್ಥ ಇದೆ. ಈ ಕಾಯ್ದೆ ಇದೆ ನಿಮ್ಗೆ ಹೆಂಗೆ ಹೇಳ್ತಾರಂದ್ರೆ ನಾವು ಒಳ್ಳೆ ಬೆಲೆ ಕೊಡೋ ಸಂಬಂಧ ಅವ್ರಿಗೆ ಇದು ಮಾಡಕ್ಕೆ ಒಂದು ಸಲ ನಿಮ್ಮನ್ನವ್ರ ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ನಿಮ್ಮ ಜಮೀನುಗಳು ಅಥವಾ ನಿಮ್ಮ ಜಮೀನುಗಳ ತೊಗೊಂಡು ಒಂದು ಸಲ ನಿಮ್ಗೆ ಅವ್ರಿಗೆ ಮಾರಾಟ ಮಾಡೋಕೆ ಅವ್ರು ಪ್ರಯತ್ನ ಮಾಡಿರ್ತಂದ್ರೆ ಅದನ್ನು ಅವರು ನಾಳೆ ₹1 ರೇಟಿದು 8ನೇ ಕೇಳಿದ್ರೆ ನೀವು ಕೊಡಬೇಕಲ್ಲ, 50 ಕೇಳಿದ್ರೆ ನೀವು ಕೊಡಬೇಕು. ಇದು ಕಾಯ್ದೆ ಇದು. ಇನ್ನು ಭೂ ಕಾಯ್ದೆ ಅಂತಂದ್ರೆ ಹೆಂಗಂದ್ರೆ ಈಗಾಗಲೇ ನಾವು ಮೊದಲಿನ ಸರ್ಕಾರದ ಹೆಂಗಿತ್ತು, ಒಬ್ಬ ಮನುಷ್ಯ ಅಥವಾ 52 ಎಕರೆ ಹಿಂಗೆ ಜಮೀನು ಒಳಗೆ ಅಥವಾ 10 ಎಕರೆ ಇತ್ತಂದ್ರೆ ಈಗ ಕೆಲವೊಂದು ಮಾಡಿದ್ರಿ 10 ಎಕರೆ ಒಳಗೆ ಅಥವಾ 10 ಎಕರೆ ಒಳಗಿತ್ತಂದ್ರೆ ಅವ್ರಿಗೆ ಸರ್ಕಾರ 10 ಎಕರೆ ಮ್ಯಾಗಿತ್ತಂದ್ರೆ ಸರ್ಕಾರ ಪ್ರಾಫಿಟ್ ಅವ್ರಿಗೆ ಏನೂ ಇಲ್ಲ. ಸರ್ಕಾರ ಬರ್ತಕ್ಕಂಥ ಸ್ಕೀಮ್ಗಳು ಯಾವೂ ಇಲ್ಲ. 10 ಎಕರೆ ಒಳಗೆ ಇದ್ದಾವ ಎಷ್ಟು ಮಾತ್ರ ಸರ್ಕಾರದ ಕಾಯ್ದೆ ಅಥವಾ ಯಾರೇ ಆಮೇಲೆ 50 ಎಕರೆ ಒಬ್ಬ ಮನುಷ್ಯಾಗ ಅಷ್ಟ ಜಮೀನು ಇರುತ್ತೆ. ಈಗೇನು ಮಾಡ್ತಾರಂದ್ರೆ ಇವರ 200 ಎಕರೆ ತಕ್ಕ ಒಬ್ಬ ರೈತ ಜಮೀನು ಖರೀದಿ ಮಾಡ್ಬೋದು. ಮೊದಲು ಹೆಂಗಿತ್ತು, ಇಲ್ಲಿ ಯಾರಿಗೆ ನಿಮಗೆ ಜಮೀನು ಈ ಊರಾಗ ಅಥವಾ ಈ ತಾಲೂಕಿನಾಗ ನಿಮಗೆ ಜಮೀನು ಇಲ್ಲಾಗಿತ್ತು ಅಥವಾ ನಿಮ್ಗೆ ಜಾಗ ಇಲ್ಲಾಗಿತ್ತಂದ್ರೆ ನೀವು ಅದನ್ನು ನಾ ಚಿಕ್ಕ ಹಿಡುವಳಿ ಅಥವಾ ನಾ ಬಡವಿದೇನು ಕೂಲಿ ಕಾರ್ಮಿಕರನ್ನ ತಿಳ್ಕೊಂಡು ನೀವು ಒಂದು ಅರ್ಜಿ ಕೊಟ್ಟಂದ್ರೆ ತಹಸೀಲ್ದಾರ್ ನಾವು DC ಪರ್ಮಿಷನ್ ತೊಗೊಂಡಾಕ ನಿಮ್ಗೆ ಈಗ ಒಂದು ಪ್ಲಾಟ್ ತೊಗೊಂಡು ಪರ್ಮಿಷನ್ ಇದೆ. ಈಗ ಹಂಗಿಲ್ಲ. ರೈತ ಸಂಘ ಹಾಗೂ ನವನಿರ್ಮಾಣ ಪಡೆಗಳು, ಕಾಂಗ್ರೆಸ್ ಮುಖಂಡರು, JDSನವರು, ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಕೂಡಿ ನಾವು ಏನು ಇವತ್ತು ಚಿಕ್ಕೋಡಿ ಬಂದ್ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಬಂದ್ ಮಾಡಿರ್ತಕ್ಕಂಥ ಉದ್ದೇಶ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತಿದ್ದೇವೆ. ಏನು ರೈತರ ವಿರುದ್ಧ ಇವರು ಭೂ ಸ್ವಾಧೀನ ಕಾಯ್ದೆ ಹಾಗೂ APMC ಕಾಯ್ದೆಗಳನ್ನು ಹಾಗೂ ನಮ್ಮ ವಿದ್ಯುತ್ ತಿದ್ದುಪಡಿ ಕಾಯ್ದೆಗಳನ್ನು ಏನು ಇವರು ತೆಗೆದರು, ಸಂಪೂರ್ಣ ರೈತರಿಗೆ ಹಾನಿಗೊಳಗಾಗುವಂಥ ಇವರು ಕಾಯ್ದೆಗಳನ್ನು ತರಲಿಕ್ಕೆ ಹೊರಟಿದರು. ಈ ಕಾಯ್ದೆಗಳನ್ನು ಸಂಪೂರ್ಣ ಬಂದ್ ಮಾಡಬೇಕಂತಂದ ನಾವು ಇವತ್ತು ಸರ್ಕಾರಕ್ಕೆ ಆಲ್ರೆಡಿ ನಾವು ಮನವಿಯನ್ನು ಕೊಟ್ಟಿದ್ದೆವು. ಸತತವಾಗಿ ಬೆಂಗಳೂರಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗಿವೆ. ಇವತ್ತು ನಾವು ಕರ್ನಾಟಕವನ್ನು ಬಂದ್ ಮಾಡಿ ಇವತ್ತು ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಪ್ಪ ಅಂತಂದರೆ ಇವತ್ತು ಚಿಕ್ಕೋಡಿಯಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಭೂ ಸುಧಾರಣೆಯ ಕಾಯ್ದೆಯಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಇವರು ಸವಲತ್ತನ್ನು ಮಾಡ್ತಾಯಿದ್ದರು. ಇವರು ಮಾಡಿರ್ತಕ್ಕಂಥ ಕಾಯ್ದೆಗಳನ್ನು ನಾವು ರೈತರು ವಿರೋಧಿಸುತ್ತಾ ಇದ್ದೇವೆ. ಆ ವಿರೋಧಕ್ಕೆ ಇವರು BJPಯವರು ರೈತ ಸಂಘದವ್ರನ್ನ ರಾಜಕೀಯಕ್ಕೆ ಒಳಗಾಗ್ತಾ ಇರ್ತಾರು. ಕಾಂಗ್ರೆಸ್ನವರಾಗಲಿ ಯಾವ JDSನವರಾಗಲಿ ನಮಗೆ ಯಾವುದೇ ರೀತಿಯ ₹1 ದುಡ್ಡನ್ನು ಕೊಟ್ಟಿಲ್ಲ. ಇವತ್ತು ಪಾಪ
ಒಂದು ಪೊಲೀಸ್ನವರು ಇವತ್ತು ನಮಗೆ ನೀರನ್ನು ಕೊಟ್ಟು ಮಾಸ್ಕ್ಗಳನ್ನ ಕೊಟ್ಟು ಅವರು ಇವತ್ತು ನಮ್ಮನ್ನು ರಕ್ಷಣೆ ಮಾಡಕತ್ಯಾರ ಅನ್ನೋದಾತ್ರನ್ನ ಆ ಮರಣ ಶಾಸನವನ್ನು ಹೊಂದಿರತಕ್ಕಂಥ ಈ ಕಾಯ್ದೆಗಳನ್ನು ಹಿಂದಕ್ಕೆ ತಕ್ಕೋಬೇಕು. ಯಾಕಂದ್ರೆ ಇವತ್ತು ಎಲ್ಲ ಸಂಘಟನೆಗಳಾಗಿರ್ಬೋದು, ರಾಜ್ಯ ಸರ್ಕಾರದ ವಿರುದ್ಧ ಪಾರ್ಟಿಗಳು, ಕಾಂಗ್ರೆಸ್ ಆಗಲಿ JDS ಆಗಲಿ, ಇವರು ಸಕಟ್ ಎಲ್ಲ ಶಾಮೀಲ್ ಆಗಿದಾರಪ್ಪ ಅಂದ್ರೆ ಅವರು ಓದ್ತಿರಲ್ಲ. ಇವತ್ತೆಲ್ಲ ರೈತರ ಎಲ್ಲ ಕೂಡಿ ಒಂದು ಹೋರಾಟ ಮಾಡಿದಾರಪ್ಪ ಅಂದ್ರೆ ಅವ್ರು ಓದ್ತಿರಲ್ಲ. ಯಾವ ಮಗ ನಮಗೆ ರೊಕ್ಕ ಕೊಟ್ಟು ನಮಗೆ ಹೋರಾಟಕ್ಕೆ ಇಳಿಸಿಲ್ಲ. ನಮ್ಮ ಸ್ವಂತ ರೊಕ್ಕ, ನಮಗೆ ದುಡ್ದು ರೊಕ್ಕ ನಮ್ಮ ಗಾಡಿಗಳಿಗೆ ಹಾಕಿ ನಾವು ಪೆಟ್ರೋಲ್ ಹಾಕಿ ಸೊಟ್ಟು ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡತ್ತೇವು. ಯಾವ ಮಗನ ಹಂಗನ್ಯಾಗ ನಾವು ದುಡಿಯಂಗಿಲ್ಲ. ಇವತ್ತಿನವರೆಗೂ ರೈತರ ಅಂಥದ್ದು ಅನ್ನ ತಿಂದು ಜನರಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೋ. ಅನ್ನ ತಿಂದು ಬೇರೆ ಹೊಲಸು ತಿನ್ನುವಂಥ ಕೆಲಸ ನಾವು ರೈತರು ಯಾವಾಗೂ ಮಾಡೋಂಗಿಲ್ಲ ಅಂತಂದು ಹೇಳಿ ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಕಾಯ್ದೆಗಳನ್ನ ಇಲ್ಲಿಗೆ ಬಿಡಬೇಕು, ಕೈ ಬಿಡಬೇಕು. ಮತ್ತು ಏನು ವರ್ಷ ಆಯ್ತು ನೆರೆ ಹಾವಳಿ ಬಂದಿರತಕ್ಕಂಥ ರೈತರಿಗೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ. ಆ ಪರಿಹಾರ ಕೊಡೋದ್ರಾಗ ಮುಂದಾಗ್ರಿ, ಕಬ್ಬಿನ ಬಾಕಿಗಳನ್ನ ಕೊಡೋದ್ರಲ್ಲಿ ಮುಂದಾಗ್ರಿ, ರೇಟನ್ನು ಒಂದು ನಿಗದಿ ಮಾಡಿರಿ. ಒಂದು ಬೆಳೆಗೆ ಇವತ್ತು ಒಂದು ಚಾಕ್ಲೇಟ್ ಕಿಮ್ಮತ್ತು ಐತಿ, ರೈತ ಬೆಳೆದು ವರ್ಷ ತಕ್ಕ ಕಬ್ಬಿಗೆ ಬೆಲೆ ಇಲ್ಲ ಅಂದ್ರೆ ಎಂತಾದ್ರಿ ನಿಮ್ಮ ಸರ್ಕಾರ? ಒಂದು ಗೊಂಜಾಳ ಇವತ್ತು ಬೆಳೆದ ರೈತ 3 ತಿಂಗಳದ ಗೊಂಜಾಳಿಗೆ 1800-1700 ರೂಪಾಯಿ ನೀವು ಸರ್ಕಾರ ಒಂದು ಬೆಲೆಯನ್ನು ಕೊಟ್ಟು KMF ಮುಖಾಂತರ ತೊಗೋತಾರೆ. ಎಷ್ಟು ನೀವು KMF ರೈತರ ದಂಡೆ ತೊಗೊಂಡ್ರಪ್ಪ ನೀವು? ಇವತ್ತು ಒಂದು ಹೊರಗಿನವ್ರ ದಲ್ಲಾಳಿಗಳು ಬಂದು 1100-1200 ರೂಪಾಯಿಗೆ ತೊಗೋತಾರು. ನಾವು ಏನು ಮಾಡ್ಬೇಕು ರೈತರು? ಇವತ್ತಿನವರೆಗೆ ಪ್ರತಿಯೊಬ್ಬ ರೈತನ್ನು ನೀವು ಹೊಲದಾಗ ಊರಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ಸಕ್ಕೆ ಹೊಟ್ಟಿದ್ದೀರಿ. ರೈತರು ಇವತ್ತು ಸುಧಾರಣೆ ಆದ್ರಪ್ಪ ಅಂದ್ರೆ ರಾಜಕೀಯದವ್ರು ನಿಮ್ಮ ಡಿಮಾಂಡ್ ಕಡಿಮೆ ಆಗ್ತೈತಿ ಅಂತಂದು ನಿಮ್ಮ ಮನಸ್ಸಿನಾಗ ಐತಿ. ಆದ್ರೆ ಅಂಥದ್ದು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಯಾವತ್ತು ಅಂಥ ಫೀಲ್ಡಿಗೆ ಬರೋಕ್ಕೆ ಆಸೆ ಪಡೋರಲ್ಲ. ಆದ್ರೆ ಇವತ್ತು ನೀವು ಇಂಥ ಹೊಲಸು ಕೆಲಸಗಳನ್ನು ರೈತರನ್ನ ಕೊಲ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಿ. ಇಂಥ ಕಾಯ್ದೆಗಳ ವಿರುದ್ಧ ನಾಳೆ ನಾವು ವಿಧಾನಸೌಧದಾಗ ಬಂದು ನಿಲ್ಲುವಂಥ ಒಂದು ರೈತರೆಲ್ಲರೂ ಕೂಡಿ ಕೆಲಸವನ್ನು ಮಾಡ್ತೀವಿ ಅಂತಂದು ಇವತ್ತು ನಾವು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಶಾಸಕಾಂಗ, ನ್ಯಾಯಾಂಗ 3 ಆನಂತರ ಒಂದು ಪತ್ರಿಕಾ ಅಂಗನೂ ಐತೆ. ಆದರೆ ಇಲ್ಲಿ ಏನು ಮಾಡಾಕತ್ತಿದ್ದಾರೆ ಶಾಸಕಾಂಗದವ್ರ ಎಲ್ಲರೂ ತುಳ್ಯಾಕತ್ತಿದ್ದಾರೆ. ಈಗ ನೋಡ್ರಿ, ಒಂದು IRS, IFS, IS ಆಫೀಸರ್ ಆಳ್ಬೇಕಾದಂಥ ರಾಷ್ಟ್ರ ನಮ್ದೀಗ. ಈಗ ಜಿಲ್ಲೆದೊಳಗೆ ಒಬ್ಬ IRS ಅಧಿಕಾರಿ ಆಳತನ, ಯಾಕಂದ್ರೆ ಸ್ವತಂತ್ರವಾಗಿ ಸಂವಿಧಾನಾತ್ಮಕವಾಗಿ ಆಳಾಕತ್ತಿದ್ದಾನೆ. ಅದು ನಮ್ಮಲ್ಲಿ ಏನಿದೆ ಗೊತ್ತಿದ್ದೇನೆ ರೀ, ಇವ್ರು ಆದೇಶ ಮಾಡತ್ತಾರ IPSಗಳಿಗೆ IRSಗಳಿಗೆಲ್ಲ ಯಾರು ನ್ಯಾಯ ಬೇಡ್ತಾರೋ ಅವ್ರು ಒಳಗೆ ಹಾಕಿರತ್ತೆ. ಈಗ ನಿನ್ನೆ ಕೆಟ್ಟ ಘಟನೆ ಆಳತ್ತಂದ್ರೆ ನಮ್ಮ ಟಿವಿದೊಳಗೆ ಬರ್ತದೆ, ಯಾವ್ದ್ರೊಳಗೆ ಪವರ್ ಟಿವಿದೊಳಗೆ ಬರ್ತದೆ. 5 ಕೋಟಿ ರೂಪಾಯಿ RTGSಲಿಕ್ಕೆ ರೈತರನ್ನ ಅಥವಾ ರೈತರ ಲೀಡರ್ಗಳನ್ನ ಕೇಳಬೇಕು. ಒಂದು ಕಾನೂನು ಮಾಡಬೇಕಾದ್ರೆ ಚರ್ಚೆ ಮಾಡಬೇಕು. ಯಾರ್ಯಾರು ಹೇಳಿಕೆ ಏನಿದಾವೆ ಎಲ್ಲ ಕೇಳ್ಕೊಂಡು ಕಾನೂನು ಮಾಡಬೇಕು.